ಧ್ಯಾನಕ್ಷೇತ್ರ ಧ್ಯಾನಪೀಠ ಭಾರಿ ವಿಶೇಷ. ಇಲ್ಲಿ ಬಂದು ಪ್ರತಿ ಮಂಗಳವಾರ ಬಂದು ರಾಹುಕೇತು ಪೂಜೆ ಪರಿಹಾರ ಪೂಜೆ ಆಗುತ್ತೆ. ಯಾವುದೇ ಥರ ಶುಲ್ಕ ತಗೊಳ್ಳಲ್ಲ. ಪ್ರತಿಯೊಬ್ಬರಿಗೆ ವಾರಾಹಿ ಅಮ್ಮನ ಕ್ಷೇತ್ರಕ್ಕೆ ಬರೋರಿಗೆ ರಾಹುಕೇತು ಪೂಜೆ ದೋಷ ಇರಬಾರ್ದು. ಈ ದೋಷದಿಂದ ಇಲ್ಲಿ ಇದ್ದರೆ ಮದುವೆ ವಿಳಂಬ, ಸಂತಾನ ವಿಳಂಬ, ಮತ್ತು ಒಂದು ಧನ ವಶೀಕರಣ, ಭೂಮಿ, ಇದೆಲ್ಲ ಬಂದು ರಾಹುಕೇತು ಇಲ್ಲೇ ಆಗೋದು. ಹಾಗಾಗಿ ಪ್ರತಿನಿತ್ಯ ರಾಹುಕೇತು ಪೂಜೆ ಪರಿಹಾರ ಪೂಜೆ ಆಗುತ್ತೆ. ಮಂಗಳವಾರ ಭಾರಿ ವಿಶೇಷ ಇರುತ್ತೆ. ಮತ್ತು ಪ್ರತಿ ಶುಕ್ರವಾರ ಆರೋಗ್ಯಕ್ಕಾಗಿ ದೇಹ ಪುಷ್ಪಾಂಜಲಿ, ಮೂಡಲ್ ಅಂತೀವಿ, ಆರೋಗ್ಯ ಪುಷ್ಪಾಂಜಲಿ ಅದೊಂದು ನಡೆಯುತ್ತೆ. ಅಮಾವಾಸ್ಯೆ ದಿವಸ 5 ಥರ ಹೋಮ ನಡೆಯುತ್ತೆ. ಗಣ ಹೋಮ, ವನತುರಿಗೆ, ಸುದರ್ಶನ, ಮೃತ್ಯುಂಜಯ, ವಾರಾಹಿ. ಎಂಥ ನೆಗೆಟಿವ್ ಇದ್ರೂ ಹೋಗುತ್ತೆ. ನಾಳೆ ಪೌರ್ಣಮಿ ದಿವಸ ನಡೆಯುವಂಥದ್ದೇ ಗುರುತಿ ಪೂಜೆ. ಕೇರಳ ಭಗವತಿ ದೇವಸ್ಥಾನದಲ್ಲಿ ನಡೆಯುವಂಥ ಒಂದು ವಿಶೇಷವಾದಂಥ ಪೂಜೆ ಗುರುತಿ ಪೂಜೆ. ಅದು ಶತ್ರು ಸಂಹಾರ ಅಂತ. ಈ ಆರೋಗ್ಯ, ಅನಾರೋಗ್ಯ ಇವೆಲ್ಲನೂ ಬಂದು ಕೆಲವು ನಮ್ಮ ಆರೋಗ್ಯ ಕೆಡಿಸೋದು ಅನಾರೋಗ್ಯ, ಅದು ಒಂದು ಶತ್ರುನೇ. ಆ ಥರ ಎಲ್ಲ ಥರ ದೋಷಕ್ಕೂ ಪರಿಹಾರನೇ ಗುರುತಿ ಪೂಜೆ. ಅದು ಭಾರಿ ವಿಶೇಷ. ಇದು ಇವಾಗ ಆಷಾಢ ಮಾಸದಲ್ಲಿ ಏನೋ ವಿಶೇಷ ಆಷಾಢ ನವರಾತ್ರಿ ಆಯ್ತಲ್ಲ, 12 ದಿವಸ ಹೋಮ ಆಯಿತು. ಆಷಾಢ ನವರಾತ್ರಿ ನಮ್ಮಲ್ಲಿ 12 ದಿವಸ ಇರುತ್ತೆ ಹೋಮ. ಡೈಲಿ ನಾನು ಸ್ಟೇಟಸಲ್ಲಿ ನೋಡ್ತಿದ್ದೆ. ಹೌದಾ? ಭಾರಿ ವಿಶೇಷ ಇರುತ್ತೆ. ಇಲ್ಲಿ ಪ್ರತಿ ಮಂಗಳವಾರ ನಡೆಯುವಂಥ ಒಂದು ರಾಹುಕೇತು ಪೂಜೆಯಲ್ಲಿ ಪ್ರತಿ ತಿಂಗಳಿಗೆ ಒಂದು 10 ಪತ್ರಿಕೆ ಆದರೂ ಅಮೌಂಟ್ ಬರ್ತಾಯಿದೆ. ಈ ರಾಹು ದೋಷ, ಪೂಜೆ ದೋಷ ಪರಿಹಾರ ಆಗಿ ಮದುವೆ ಆಗ್ತಾ ಇರೋದು ಅದೇ ಭಾರಿ ವಿಶೇಷ. ಪ್ರತಿಯೊಂದಕ್ಕೂ 27 ಅರ್ಶದ ಕೊಂಬು ಕಟ್ಟಕ್ಕೆ ಇರ್ತೀವಿ, 7 ವಾರ ದೀಪ ಅಣಿಸಕ್ಕೆ ಇರ್ತೀವಿ. ಕಾಯಿ ದೀಪ ಅಲ್ಲಿ ಹೊರಗಡೆ ಇದೆ ನೋಡಿ, ಅದೇ ವಿಶೇಷ. ಎಷ್ಟು ದಿನ ದೇವಸ್ಥಾನ? ಇದು ನಮ್ಮ ಕುಲದೇವತೆ, ನಮ್ಮ ತಾತ ಪುರಾತನ ಕಾಲದಿಂದ ಇಲ್ಲೇ ಇದೆಯಾ? ಇಲ್ಲ, ಈಗ ಆ ಕಡೆ ಇತ್ತು. ಇಲ್ಲಿ ಜಾಗ ಸಾಲಿಲ್ಲ ಅಲ್ಲಿ ಅಂತೇಳಿ ಇಲ್ಲಿ ಯಾರೋ ಒಂದು ಇಷ್ಟು ಜಾಗ ಕೊಟ್ಟಿದ್ದಾರೆ. ಇಲ್ಲಿಂದ ಪೂಜೆ ಆಗ್ತಾ ಇದೆ. ನಾಳೆ ಏನಂತ ಅಮ್ಮನಿಗೆ ಗೊತ್ತು. ಇದು ತೆಂಗಿನಕಾಯಿ ದೀಪದ ಸ್ಪೆಷಲ್, ಎಲ್ಲರೂ ಅಣಿಸ್ಬೋದು, ಯಾರು ಬೇಕಾದ್ರೂ ಅಣಿಸ್ಬೋದು. ಎಲ್ಲ ಅದೇನಕ್ಕೆ ಅನ್ಸೋದು ಸಮಯ ಇದು ತೆಂಗಿನಕಾಯಿ ದೀಪ? ಅಡಿಕೆ ಪಟ್ಟೆ, ಪ್ಲೇಟು, ಅಕ್ಕಿ ಕಾಯಿ ಹೊಡೆದು ಪ್ಯೂರ್ ತುಪ್ಪ ಹಾಕಿರ್ತೀವಿ. ಒಳ್ಳೆ ತುಪ್ಪ ಹಾಕಿ ನಮ್ಮ ಸಮಸ್ಯೆ ತುಪ್ಪ ಕರದಂಗೆ ಕರಗಲಿ ಅಂತೀವಿ. ಸರಿ ಸರಿ.